Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಮನೆಗೆ ಬಂದ್ರೆ ಸಾಕು, ಅಸ್ತಿನ ಬಿಡಬಾರ್ದು ಅಷ್ಟೇ. ಸಿಹಿ ಹೊಟ್ಟೋಗ್ತಾಳೆ ಅಂತ ಕೇಳಿದ್ರೇನೆ ಬೇಜಾರಾಗುತ್ತೆ. ಹೇ ಸಿಹಿ, ಅಪ್ಪ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಅಪ್ಪ ಬರ್ತಾರೆ. ಏನಂತೆ ನಮ್ ಸಿಹಿದು? ಅವ್ರ ಅಪ್ಪ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳ? ಹೌದು ಅತ್ತೆ, ರಾಮ್ ಬೇಕು ಅಂತ ಹಠ ಮಾಡ್ತಿದ್ಲು. ನಾನು ಕಾಲ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ಅಂದ್ರೆ ಸಿಹಿ ಮತ್ತೆ ರಾಮನ್ ಬಾಂಡಿಂಗು ಮುಂಚಿನ ತರ ಆಯ್ತು. ಏನಂತೆ ಹಾಗಂದ್ರೆ? ಅದೇ ಸೀತಾ, ಸ್ವಲ್ಪ ದಿವಸದಿಂದ ನಮ್ ಸಿಹಿ ಅಪ್ಪು ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ವಲ್ಲ. ಈಗ ಸಡನ್ ಆಗಿ ಮತ್ತೆ ಪ್ರೀತಿ ಉಕ್ ಬರ್ತಾ ಇದೆಯಲ್ಲ ನಮ್ ಮುದ್ದುಗೆ. ಇದು ಹೇಗೆ? ಚಿಕ್ಕ ಮಕ್ಳಂದ್ರೆ ಹಾಗೆ ಅಲ್ವಾ ಅತ್ತೆ, ಯಾವ್ದಕ್ಕೋ ಬೇಜಾರು ಮಾಡ್ಕೊಂಡು ಮಾತು ಬಿಟ್ಟಿರ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ಸಿಹಿ ಪುಟ, ನೀ ಮೇಲ್ ಹೋಗಿ ಆಟ ಆಡು. ಅಪ್ಪ ಬಂದ್ಮೇಲೆ ಸೀತಾ ಮನೆ ನಿನ್ನನ್ ಕರೀತಾಳೆ. ಅಪ್ಪ ಬಂದ್ಮೇಲೆ ಅಪ್ಪನ ಜೊತೆನೆ ಆಟ ಆಡ್ತೀನಿ. ಸಿಹಿ ಹೋಗಿ ಆಟ ಆಡ್ಕೊ ಪ್ಲೀಸ್. ಹೋಗು. ಅತ್ತೆ, ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ದೀರಾ? ಹೌದು ಸೀತಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ ಅತ್ತೆ. ಸೀತಾ, ನನ್ನ ಬಗ್ಗೆ ನಿನ್ಗೇನು ಅನ್ಸುತ್ತೆ? ಇದೇನತ್ತೆ ಹಿಂಗೆ ಕೇಳ್ತಿದ್ದೀರಾ? ಹೇಳೋ ಸೀತಾ, ಅದೇನೇ ಇದ್ರೂ ನೇರವಾಗಿ ಹೇಳು. ತುಂಬಾ ಜವಾಬ್ದಾರಿ ಇರೋರು, ಇಡೀ ಮನೆಗೆ ನೀವೇ ಆಧಾರ. ನೀವು ನೋಡಕ್ಕೆ ಹೊರಟು ಅಂತ ಅನ್ಸಿದ್ರು ಮನ್ಸಿಂದ ನೀವು ತುಂಬಾ ಸೂಕ್ಷ್ಮ ಅತ್ತೆ. ಥ್ಯಾಂಕ್ಸ್. ಸೀತಾ, ನಿಂಗೆ ವಾಣಿ ಅಕ್ಕನ ಸಾವಿನ ಬಗ್ಗೆ ಏನು ಗೊತ್ತು? ಹೆಚ್ಚಾಗಿ ಏನೂ ಗೊತ್ತಿಲ್ಲ ಅತ್ತೆ. ರಾಮ್ ಹೇಳಿದ್ರು ಅವ್ರ ಸಾವೊಂದು ಆಕ್ಸಿಡೆಂಟ್ ಅಂತ. ಮೊನ್ನೆ ಸತ್ಯ ಮಾವ ಬಂದಾಗ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ನನಗಿನ್ನ ಕನ್ಫ್ಯೂಷನ್ ಇದೆ, ಅದನ್ನೆಲ್ಲ ಬಿಡಿಯತ್ತೆ. ನೀವು ರಾಮ್ಗೆ ವಾಣಿಯತ್ತೆ ಇಲ್ಲ ಅನ್ನೋ ಕೊರಗು ಯಾವತ್ತೂ ಕೊಟ್ಟಿಲ್ಲ. ಹೆತ್ತ ತಾಯಿ ಥರ ಅವ್ರನ್ನ ನೋಡ್ಕೊಂಡಿದ್ದೀರ. ಆ ಸಿಹಿ ಸಾಯೋದಕ್ಕೂ ಮುಂಚೆ ಇವಳಿಗೇನು ಹೇಳಿಲ್ವಾ? ಅಥವಾ ಹೇಳಿದ್ರು ಇವಳೆಲ್ಲಾನು ಮರ್ತು ಹೋಗಿದ್ದಾಳ? ಅಲ್ಲ ಅತ್ತೆ, ಇದ್ದಕ್ಕಿದ್ದಂಗೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಿಲ್ಲ ಸೀತಾ, ಇವಳಿಗೆ ಏನೆಲ್ಲ ನೆನಪಿದೆ ನಾನು ಇವತ್ತು ತಿಳ್ಕೊಳ್ಳೇಬೇಕು. ಸೀತಾ, ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದು ವಿಷಯ ಇತ್ತು, ಕೇಳ್ಬೋದಾ? ಕೇಳಿ ಅತ್ತೆ. ಸೀತಾ, ನಿನ್ ಬರ್ತ್ಡೇ ದಿನ ಸಿಹಿ ನಿನ್ನ ಹತ್ರ ಏನೋ ಹೇಳಿದ್ಲಲ್ಲ, ಏನದು? ಹಾ ಅತ್ತೆ, ಹೇಳಿದ್ಲು. ಹೇಳಿದ್ಲು? ಏನ್ ಹೇಳಿದ್ಲು? ಅವತ್ತು ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ವಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.